ಸ್ವಲ್ಪ ಎಲ್ಲೋ ಒಂದು ಇದೆ ಪಲಂನೀರಿನಲ್ಲಿ, ಅಲ್ಲಿ ಚೆನ್ನಾಗಿ ನೋಡ್ತಾರೆ, ಬಜೆಟ್ ಫ್ರೆಂಡ್ಲಿ ಕೂಡ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಇನ್ ಕೇಸ್ ಬೇಗ ಏನಾದರೂ ಬಂದ್ವಿ ಅಂತಂದರೆ ಅನ್ನಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಇವಾಗ ಆಗಲೇ ಟ್ರಾಫಿಕಲ್ಲಿ ಎದ್ನೋ ಬಿದ್ದೋ ಅಂತ ಬರೋಷ್ಟೊತ್ತಿಗೆ ಬಸ್ ಹತ್ತ ಅಷ್ಟೊತ್ತಿಗೆ 10:30 ಆಗೈತೆ. 8 ಗಂಟೆಗೆ ನಾವು ಮನೆ ಬಿಟ್ಟಿದ್ದಕ್ಕೆ. ಹೀಗಾಗಿ ಆದರೆ ಅಶ್ವಮೇಧ ಬಸ್ಸಲ್ಲಿ ಹೋಗ್ತಾ ಇರೋದು, ಬೇಗ ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಈ ಬ್ಲಾಗ್ ಅಂತ ನಾರ್ಮಲ್ ಡೈಲಿ ಬ್ಲಾಗ್ ಥರ ಇರುತ್ತೆ, ಹಾಗಾಗಿ ನೋಡೋಣ ಹೆಂಗಿರುತ್ತೆ. ಈ ಬ್ಲಾಗ್ ಬಂದು ಮಾಮೂಲಿ ಒಂದು ರ್ಯಾಂಡಮ್ ಡೈಲಿ ಬ್ಲಾಗ್ ಥರ ಇರುತ್ತೆ. ಇವತ್ತು ಗುರುವಾರ ಬೆಳಗ್ಗೆನೇ ನಮ್ಮಮ್ಮ ಕೆಲಸದ ಮೇಲೆ ಎಲ್ಲ ತುಳಿ ಬೇಳಿ ಬೆಳಗ್ಗೆನೇ ನಾವು ರಾಯರಿಗೆಲ್ಲ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ, ಇಗ್ನೋರ್ ಮಾಡ್ಕೊಳ್ಳಿ. ರಾಯರಿಗೆಲ್ಲ ಬೆಳಗ್ಗೆನೇ ಪೂಜೆ ಮಾಡಿ ಎಲ್ಲ ಮನೆಯಲ್ಲೆಲ್ಲ ಮುಗಿಸಿ ನಾವು ರೆಡಿ ಆಗಿಬಿಟ್ಟು ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಏನು ಮಮ್ಮಿ ಅಷ್ಟೇ ಅಂತೆ. ಸರಿ ಗೈಸ್, ಆಮೇಲೆ ಸಿಗ್ತೀವಿ. ಸೊ ಇವಾಗ ನಾವು ಅಲ್ಲಿ ರೀಚ್ ಆದಮೇಲೆ ಅಮ್ಮ ಫ್ರೆಂಡ್ ಇದ್ದಾರಲ್ಲ, ಅವ್ರ ಮಗ ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ. ಹಾಯ್ ಚಪ್ಪು, ಹಾಯ್. ಹಾಯ್. So yes guys, ನೋಡಿ ಗೈಸ್, ಪಲಂನೇರಲ್ಲಿ ನಮ್ಮ ಕನಕದಾಸರು. ಚೆನ್ನಾಯ್ತಲ್ಲ. ನಾವು ಹೋಟೆಲ್ಗೆ ಬಂದಿದ್ದೀವಿ ಟಿಫನ್ ಮಾಡೋಕ್ಕೆ. ಇವರೆಲ್ಲ ನಾನು ಬ್ಲಾಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಗೈಸ್, ನಂಗೆ ನಾಚಿಕೆ ಆಗ್ತಾಯಿದೆ ಇದನ್ನು ಮಾಡೋದ್ರಿಂದ. ಪ್ಲೀಸ್ ಗಾಯ್. ఆంటీ కర్డ్ రైస్ వద్దు, 2 చపాతీనే ఉన్నాయి. కర్డ్ రైస్ వద్దు, 2 చపాతీనే ఉన్నాయి. ಗೊತ್ತಾ, ನಾನು ಬ್ಲಾಗ್ ಮಾಡೋಕ್ಕೆ ಫೋನ್ ಎತ್ತಿದ್ದೆ, ಇವರೆಲ್ಲ ನನ್ನನ್ನೇ ನೋಡ್ತಾರೆ. ಏನಿಲ್ಲ ಹಂಗೆಲ್ಲ ವಾಯ್ಸ್ ನೋಡಿ, ಬ್ಯಾಕ್ಗ್ರೌಂಡ್ ವಾಯ್ಸ್. ಇವಾಗ ಅಲ್ಲಿ ಹೋಗಿದ್ವಿ, ಅವ್ರು ಬಂದು ಊಟ ಟೈಮ್ಗೆ ಹೋಗಿದ್ದಾರೆ, ಅದಕ್ಕೆ ನಾವು ಕೂಡ ಊಟ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮ ಆಂಧ್ರದವ್ರಿಗೆ ನಾವು ಕನ್ನಡ ಕಲಿಸ್ಕೊಡೋಣ ಗೈಸ್. ಊಟ ಮಾಡಿದ್ರಾ? ಅಟ್ಲಂಟೆ ಕನ್ನಡದಲ್ಲಿ ಏನಾದರೂ ಮಾತಾಡಬೇಕು ನನ್ನ ಬ್ಲಾಗ್ಗೆ. ಇವಾಗ ನೀವು ಮಾತಾಡಿ. ಚೆನ್ನಾಗಿದೆ. ಥ್ಯಾಂಕ್ ಯು. ಮೀಲ್ಸ್ ಆರ್ಡರ್ ಮಾಡ್ಕೊಂಡಿದ್ದಾರೆ. ಹಾಂ ತಿನ್ನಮ್ಮ. ನಾನು ಚಪಾತಿ ಆರ್ಡರ್ ಮಾಡಿದೆ, ಇನ್ನೂ ಬಂದೇ ಇಲ್ಲ. ಗೈಸ್, ಟೆಸ್ಟ್ ಮಾಡೋಕ್ಕೆ ಬಂದ್ವಿ. ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ, ಅದಕ್ಕೆ ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಕೊಟ್ಬಿಟ್ಟು ನಿಂತ್ಕೊಂಡಿದ್ದೀವಿ. ಆಮೇಲೆ ರಿಪೋರ್ಟ್ ಬಂದಮೇಲೆ ಹೋಗಬೇಕು. ನೋಡಿ ಇವನು ನೋಡಿ, ಪಾಪ ಕನ್ನಡ ಕಲಿ ಅಂತ ಅಂದ್ಬಿಟ್ಟು ಹಿಂಸೆ ಇಟ್ಬಿಟ್ಟಿದ್ದೆ. ಅವನಾ ಅಲ್ಲಿ ಆ್ಯಕ್ಚುಲಿ ಹಾಸ್ಪಿಟಲ್ ವಾತಾವರಣ ಥರನೇ ಇರಲಿಲ್ಲ, ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಮತ್ತು ಅಫೋರ್ಡಬಲ್ ಪ್ರೈಸ್ ಕೂಡ. ಮತ್ತು ನನಗೂ ಸ್ವಲ್ಪ ಏನೋ ಚೆಕ್ ಮಾಡಿಸ್ಕೋಬೇಕಾಗಿತ್ತು. ಅವ್ರು ಇದ್ಕೊಂಡು ಬ್ಲಡ್ ಕಡಿಮೆ ಇದೆ, ನೀವು ಫ್ರೂಟ್ಸ್ ಎಲ್ಲ ಜಾಸ್ತಿ ತಿನ್ನಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬನ್ನಿ, ಹೀಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳಿದ್ರು. ನಾನು ಬ್ಲಡ್ ಟೆಸ್ಟ್ ಮಾಡಿಸ್ಕೊತಾ ಇದ್ದೆ, ತುಂಬ ನೋವಾಗ್ತಾಯಿತ್ತು. ಸೊ ಹಾಗಾಗಿ ಅಂದರೆ ನನಗೆ ಜಾಸ್ತಿ ಹೇರ್ ಫಾಲ್ ಆಗ್ತಿತ್ತಲ್ವ, ಹಾಗಾಗಿ ಬಾಡಿನಲ್ಲಿ ಬ್ಲಡ್ಡು ಇರಲಿಲ್ಲ. ಸೊ ಅದಕ್ಕಾಗಿ ತೋರಿಸ್ಕೊತಾ ಇದ್ವಿ. ಆಮೇಲೆ ನಂದೆಲ್ಲ
ಬ್ಲಡ್ ಟೆಸ್ಟ್ ಆದಮೇಲೆ ಅಮ್ಮಂದು ಆಗಿತ್ತು ಬ್ಲಡ್ ಟೆಸ್ಟು, ಆ ಸ್ಕಿನ್ದು ಅದೆಲ್ಲ ಟೆಸ್ಟ್ ಎಲ್ಲ ಮಾಡಿದರು. ಸೊ ಇದೆಲ್ಲ ಆದಮೇಲೆ ಅಲ್ಲಿ ಮತ್ತೆ ತೊಗೊಂಡೋಗಿ ರಿಪೋರ್ಟ್ಸ್ ಎಲ್ಲ ಕೊಟ್ಟಾದಮೇಲೆ ಅಲ್ಲಿ ಟ್ಯಾಬ್ಲೆಟ್ಸು ಅವರೇ ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ತೊಗೊಂಡು ಎಲ್ಲ ಬಂದ್ವಿ. ಮತ್ತು ಇನ್ನೂ ಟೈಮ್ ಇತ್ತಲ್ವಾ ಅಂದ್ಬಿಟ್ಟು ಮತ್ತು ವಾಟರ್ ಫಾಲ್ಸ್ ಹತ್ತಿರ ನಿಯರ್ ಬೈ ಯಾವುದಾದ್ರೂ ಪ್ಲೇಸಸ್ ಇದ್ದರೆ ಹೋಗೋಣ ಅಂತ ಅಂದ್ಬಿಟ್ಟು ವಾಟರ್ ಫಾಲ್ಸ್ ಇತ್ತು ಅಲ್ಲಿ ಅಂತಂದ್ಬಿಟ್ಟು ಆ ವಾಟರ್ ಫಾಲ್ಸಿಗೆ ಕೂಡ ಹೋಗಿದ್ವಿ. ಸೊ ಹಂಗೆ ಇಲ್ಲಿ ಹಾಸ್ಪಿಟಲ್ ಚೆನ್ನಾಗಿತ್ತು. ಇಲ್ಲಿ ಎಲ್ಲ ಥರದ ಚೆಕಪ್ ಕೂಡ ಮಾಡ್ತಾರೆ, ಎಲ್ಲ ಥರದ್ದು ಇದು ಮಾಡ್ತಾರೆ. ನಮಗೂ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾದೆ. ಬಟ್ ಟ್ರಾವೆಲ್ ದೂರ ಅಷ್ಟೇ, ಅದು ಬಿಟ್ಟರೆ ಟ್ರೀಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗೇ ಮಾಡ್ತಾರೆ. ಆಮೇಲೆ ನಾವು ಟ್ಯಾಬ್ಲೆಟ್ಸ್ ಎಲ್ಲ ಇಟ್ಕೊಂಡು ನಾವು ಕೂಡ ಇನ್ನು ಟೈಮ್ ಇತ್ತಲ್ಲ, ಇನ್ಯಾವತ್ತೋ ಒಂದಿನ ಅಮ್ಮನೂ ಲೀವ್ ಹಾಕಿರೋದು, ಇನ್ನು ಇಷ್ಟು ದೂರ ಬಂದಿದ್ದೀವಿ ಅಂದ್ಬಿಟ್ಟು ಅಮ್ಮನ ಫ್ರೆಂಡ್ ಎಲ್ಲ ಸರಿ ಬನ್ನಿ ಇದಕ್ಕೆ ಹೋಗೋಣ, ಆ ಥರದಲ್ಲೇ ಫಾಲ್ಸ್ ಇದೆ ಅಂದ್ಬಿಟ್ಟು ಫಾಲ್ಸಿಗೆ ಕೂಡ ಹೋದ್ವಿ. ಅಲ್ಲಿ ಹತ್ತೋದು ಹೊತ್ತು ಇಳಿಯೋದೇ ಸ್ವಲ್ಪ ಒಂಥರ ಟ್ರೆಕ್ಕಿಂಗ್ ಥರ ಇತ್ತು. ಅಂದರೆ ತುಂಬ ಚೆನ್ನಾಗಿತ್ತು, ನೀರೆಲ್ಲ ಬರ್ತಿತ್ತು, ಮಧ್ಯದಲ್ಲಿ ಶಿವಲಿಂಗ ಕೂಡ ಇತ್ತು. ಹಾಗಾಗಿ ಬೆಟ್ಟದ ನೀರಿದು, ಇದು ಯಾವುದೇ ಥರದ ನೀರು ಅಲ್ಲಿಲ್ಲ, ಬೆಟ್ಟದ ನೀರಾಗಿದ್ದರಿಂದ ತುಂಬ ಚೆನ್ನಾಗಿತ್ತು. ನೇಚರ್ ಕೂಡ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ. ಹಾಗಾಗಿ ಅಲ್ಲಿ ಕೂಡ ಹೋಗಿ ಬಂದ್ವಿ. ಬಂದು ಹತ್ತೋ ಅಷ್ಟೊತ್ತಿಗೆ ಸಾಕಾಗ್ಬಿಟ್ಟಿತ್ತು. ಇನ್ನು ಅಲ್ಲೇನೇ ಟೈಮ್ ಆಗಿಬಿಟ್ಟಿತ್ತಲ್ಲ ಬರೋ ಅಷ್ಟೊತ್ತಿಗೆ ಅಂದ್ಬಿಟ್ಟು ಬರ್ಬೇಕಾದ್ರೆ ಬೇಗ ಬಂದುಬಿಟ್ವಿ. ಇಲ್ಲಿ ಮುಳ್ಬಾಗ್ಲಲ್ಲಿ ಬಸ್ ಹತ್ಕೊಂಡ್ವಿ, ಅವರೇ ಬಂದುಬಿಟ್ಟು ಹೋದರು. ಸೊ ಫಾಲ್ಸಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಂದರೆ ಇಳಿಯೋಕ್ಕಾಗಿರಲಿಲ್ಲ, ಯಾಕಂದರೆ ಇಲ್ಲಿ ಜಾರ್ತಿತ್ತು ಜಾಸ್ತಿ. ಇಳಿಯೋದಾ ಬೇಡವಾ ಅಂದ್ಬಿಟ್ಟು ಯೋಚನೆ ಮಾಡಿ ಆಮೇಲಿಂದ ನಾನು ಇಳಿದೆ. ಅಮ್ಮ ಇಳ್ದಿಲ್ಲ, ಅಲ್ಲೇ ಇದ್ದರು. ಅಂದರೆ ಇಳಿಯೋಕ್ಕಲ್ಲಿ ಜಾಸ್ತಿ ಆಗ್ತಿರಲಿಲ್ಲ, ಅದಕ್ಕೋಸ್ಕರ. ಇಲ್ಲ ಅಲ್ಲಿ ಫಾಲ್ಸ್ ಹತ್ರ ಹೋಗೋದಕ್ಕೆ ಸ್ವಲ್ಪ ಈ ಥರ ಟ್ರೆಕ್ಕಿಂಗ್ಸ್ ಎಲ್ಲ ಮಾಡಬೇಕಾಗಿತ್ತು. ಸೊ ಹಂಗಾಗಿ ಇದೆಲ್ಲ ಮುಗಿಸ್ಕೊಂಡು ನಾವು ನೀರಲ್ಲಿ ಒಂದು ಸ್ವಲ್ಪ ಹೊತ್ತಷ್ಟೇ, ಜಾಸ್ತಿ ಹೊತ್ತು ಏನೂ ಇರಲಿಲ್ಲ, ಸುಮ್ಮನೆ ಬಂದಿದ್ವಲ್ಲ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಡಿದ್ವಿ ನೀರಲ್ಲಿ. ನೀರಲ್ಲಿ ಆಡಿ ಒಂದೆರಡು ಫೋಟೋಸು ಆ ಥರ ಎಲ್ಲ ತಗೊಂಡು ಆಮೇಲಿಂದ ವಾಪಸ್ಸು ಬಂದ್ವಿ. ಮುಳ್ಬಾಗಿಲು ಹೋಗೋಣ ಅಂತ. ಹೋದ್ರಿ ಗಾಯ್ಸ್, ಇವಾಗ ಕಪ್ಪಗಾಗಿದ್ದೀರಿ ಗಾಯ್ಸ್. ನಾನು ಹೇಳ್ಬೇಕಾಗಿರೋದು ನಮ್ಮ ಅಮ್ಮನ ಹೇಳ್ಬಿಟ್ರಿ ನೋಡಿ ಗಾಯ್ಸ್. ಹೆಂಗಿತ್ತು ವಾಟರ್ ಫಾಲ್ಸ್? ಚೆನ್ನಾಗಿತ್ತು. ಇನ್ನು ಈ ಫಾಲ್ಸ್ ಹೆಸರು ಕೈಗಾರ್ ಫಾಲ್ಸ್ ಅಂತೆ. ಆ ಕಡೆ ಎಲ್ಲ ಚೆನ್ನಾಗಿತ್ತು, ನೇಚರ್ ತುಂಬ ಚೆನ್ನಾಗಿರುತ್ತೆ, ಗ್ರೀನರಿ ಆಗಿತ್ತು. ಹತ್ತೋದೇ ಕಷ್ಟ ಆಗ್ತಿತ್ತು. ಆಮೇಲಿಂದ ನಾವು ಹೊರಟ್ವಿ. ಇನ್ನು ಸಂಜೆ ಆಗ್ತಾ ಬಂತಲ್ಲ, ಮತ್ತು ಒಂದಿನ ಫುಲ್ ಇಲ್ಲೇ ಆಯಿತು. ನಾವು ಅಂದ್ಕೊಂಡ್ವಿ ಅಟ್ಲೀಸ್ಟ್ ಒಂದು ಮಧ್ಯಾಹ್ನ ಬಂದುಬಿಡ್ತೀವಿ ಅಂತ. ಆಮೇಲೆ ಗೊತ್ತಾಯಿತು ಹೋಗಿ, ಅಂದರೆ ಅಲ್ಲಿ ಅವ್ರು ಚೆಕಪ್ಸ್ ಎಲ್ಲ ಮಾಡೋಕ್ಕೆ ಹೇಳಿದ್ರು ಅಲ್ವಾ. ಸೊ ನಾವು ಹೋಗೋಷ್ಟೊತ್ತಿಗೆ ಲಂಚ್ ಟೈಮ್ ಬೇರೆ ಆಗಿತ್ತು. ಸೊ ಹಂಗಾಗಿ ನಮಗೆ ಲೇಟ್ ಆಯ್ತು ಅಷ್ಟೇ. ಇನ್ನು ಗುರುವಾರ ಆಗಿದ್ದರಿಂದ ಬೆಳಗ್ಗೆ ಬೇಗ ಎದ್ದಿದ್ವಲ್ಲ, ಇನ್ನು ಬರಬೇಕಾದ್ರೆ ನನಗೆ ನಿದ್ದೆ ಬರ್ತಿತ್ತು. ಗಾಳಿ ಬೇರೆ ತಣ್ಣಗೆ ಬೀಸ್ತಿತ್ತು, ಫ್ರೆಶ್ ಆಗಿತ್ತು, ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಬರೋವಾಗೇ ನನ್ನ ನಿದ್ದೆ ಜಾಸ್ತಿ ಒಂದೇ ಸತಿ ದೋಸೆ ತಿಂದ್ಬಿಟ್ಟು ಮುಳ್ಬಾಗ್ಲಲ್ಲಿ ಆಮೇಲೆ ಬಸ್ ಹತ್ತೋಣ ಅಂತ ದೋಸೆ ಕಾರ್ನರಿಗೆ ಬಂದಿದ್ದೀವಿ. ಸೊ ಇನ್ನು ಅಲ್ಲಿ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಮುಳ್ಬಾಗಲ್ ದೋಸೆ ಟ್ರೈ ಮಾಡ್ತಿರೋದು ನಾವು ಫಸ್ಟ್ ಟೈಮ್ ಆಗಿದ್ದರಿಂದ. ಮತ್ತು ಮಿಲ್ಕ್ ಶೇಕು ದೋಸೆ ಎಲ್ಲ ತಿಂದ್ಕೊಂಡು ಮತ್ತೆ ಹೊರಟ್ವಿ ನಾವು. ಎಸ್ ಗೈಸ್, ನಾವು ಮುಳ್ಬಾಗಲ್ ದೋಸೆ ತಿನ್ನೋಕ್ಕೆ ಬಂದಿದ್ದೀವಿ, ಹಂಗೆ ಬಸ್ ಹತ್ತೋಣ ಅಂತ. ಹಾಗಾಗಿ ದೋಸೆ ಹೇಳಿದ್ದೀವಿ, ಇನ್ನೂ ಬಂದಿಲ್ಲ. ನೋಡಿ ಗಾಯ್ಸ್, ಮುಳ್ಬಾಗಲ್ ದೋಸೆ ಫಸ್ಟ್ ಟೈಮ್ ತಿಂತಾಯಿದ್ದೀವಿ. ಇನ್ನು ಮುಳ್ಬಾಗ್ಲಲ್ಲಿ ನಾವು ಬಸ್ ಹತ್ಕೊಂಡು KR-ಪುರ ಮಾರ್ಕೆಟಲ್ಲಿ ಇಳ್ಕೊಂಡಿದ್ವಿ. ಅಲ್ಲಿಂದ ಮತ್ತು ನಾವು ನಮ್ಮ ಮನೆಗೆ ಹೊರಟ್ವಿ ಬುಕ್ ಮಾಡಿಕೊಂಡು. ಸೊ ಇನ್ನು ಇದಾಗಿತ್ತು ಇವತ್ತಿನ ದಿನ. ನಿಮ್ಗೇನಾದರೂ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ.